ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ ಪ್ರೊಸೀಜರ್ ಇರುತ್ತೆ ಅದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, 1000 ಲೈಕ್ಸ್ ಆಗತ್ತೆ ಪ್ರತಿಯೊಬ್ಬರು ಕೂಡ. ಸರಿ, ಈಗ ವಿಷಯವನ್ನು ಹೇಳ್ತಾ ಹೋಗೋದಾದ್ರೆ ಮೊದಲಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದರಲ್ಲಿ ಯಾವ ಚಾಯ್ಸ್ ನಿಮಗೆ ಸೂಟೇಬಲ್ ಇದನ್ನ ಕರೆಕ್ಟ್ ಆಗಿ ತಿಳಿದುಕೊಂಡು ಗಡಿಬಿಡಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ತೆಗೆದುಕೊಡಿ, ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ, ಅಥವಾ ಅದ್ರ ಬಗ್ಗೆ ನಾಲೆಜ್ ಇದ್ದವ್ರ ಜೊತೆ ಡಿಸ್ಕಸ್ ಮಾಡಿ, ಅದ್ರ ನಂತರ ಚಾಯ್ಸ್ ಎಂಟ್ರಿ ಮಾಡಿ. ಮಿನಿಮಮ್ ಒಂದು 6 to 7 hours ಟೈಮ್ ಅದು ತೆಗೆದುಕೊಳ್ಳಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಸರ್, ನಾನು ಡಿಸ್ಕಸ್ ಮಾಡಿ ಫ್ಯಾಮಿಲಿ ಮೆಂಬರ್ ಜೊತೆ ಎಲ್ಲ ಈ ಕಾಲೇಜ್ ಸಿಕ್ಕಿದ ಓಕೆನಾ ಅಂತ, ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ಲಾ ಅಂತ ಡಿಸ್ಕಸ್ ಮಾಡಿ ಅದ್ರ ನಂತರ ಚಾಯ್ಸ್ ಎಂಟ್ರಿ ಮಾಡಿ. ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಚಾಯ್ಸ್ ಎಂಟ್ರಿ ನಡೆಯುತ್ತೆ. ಚಾಯ್ಸ್ ಎಂಟ್ರಿಗೆ ಒಂದು 2 to 3 days ಟೈಮ್ ಕೊಟ್ಟಿರ್ತಾರೆ. ಅದಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತಾರೆ ಅವರ ಅಡ್ಮಿಷನ್ ಪ್ರಾಸೆಸ್ ನಡೆಯುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದಾಗಿನಿಂದ ಮುಂದೆ ಒಂದು 4 to 5 days ವರೆಗೆ ಅಡ್ಮಿಷನ್ಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ಚಾಯ್ಸ್ ಎಂಟ್ರಿ ಆಗುತ್ತೆ, ಅದಂತರ ಅಡ್ಮಿಷನ್ ಪ್ರಾಸೆಸ್ ನಡೆಯುತ್ತೆ. ಇದೆರಡು ಆದ್ಮೇಲೆ ಏನಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ನೀವು ಎಷ್ಟು ಜನ ಕೇಳಿದಿರ ಅಂತ ಹೇಳಿದ್ರೆ ತುಂಬಾ ಜನ ಕೇಳಿದ್ರು. ನಿಮ್ಮಲ್ಲಿ ಯಾರ್ಯಾರಿಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ಡೌಟ್ ಇತ್ತು ಅವರು ಕಮೆಂಟ್ ಹೋಗಿ ತಿಳಿಸಿ. ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಡೌಟ್, ಬಟ್ ಯಾರ್ಯಾರಿಗೆ ಡೌಟ್ ಇತ್ತು ಇದನ್ನ ಕಮೆಂಟ್ ಹೋಗಿ ತಿಳಿಸಿ. ಯಾಕಂದ್ರೆ ಅದನ್ನ ನೋಡಿದಾಗ ಓಕೆ, ಈ ವಿಡಿಯೋ ಮಾಡಿದ್ದಕ್ಕೆ ಅಂದ್ರೆ ನನ್ನಿಂದೇನೋ ಒಂದು ಒಳ್ಳೆ ಕೆಲಸ ಆಯ್ತು ಅಂತ ನಂಗೆ ಫೀಲ್ ಆಗುತ್ತೆ. ಸರಿನಾ? ಸರಿ, ಹಾಗಿದ್ರೆ ಈ ಏನು ಅಡ್ಮಿಷನ್ ಪ್ರಾಸೆಸ್ ಮುಗಿದಂದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅವಕಾಶ ಕೊಡ್ತಾರೆ. ಆವಾಗ ನೀವು ಎಡಿಟ್ ಮಾಡ್ಕೋಬಹುದು. ಹಾಗಂತ ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಸೊ ಈ ಎಲ್ಲಾ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಮುಗಿದೋಗಿದೆ. ಸೊ ಹೊಸದಾಗಿ ಕಾಲೇಜನ್ನ ಆಡ್ ಮಾಡೋದಕ್ಕೆ ಆಗಲ್ಲ. ಆದ್ರೆ ನಿಮ್ಮ ಲಿಸ್ಟ್ ಏನಿದೆ, ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ, ಅದರಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬಹುದು. ಅಂದ್ರೆ ಈಗ 8th ಪ್ರಯಾರಿಟಿಲಿ ಇರುವಂತಹ ಕಾಲೇಜನ್ನ 2nd ಪ್ರಯಾರಿಟಿ ತಂದಿಡಬಹುದು. ನಂತರ ಫಸ್ಟ್ ಪ್ರಯಾರಿಟಿಲಿ ಇರುವಂತಹ ಕಾಲೇಜನ್ನ 5th ಪ್ರಯಾರಿಟಿಯಾಗಿ ಸೆಟ್ ಮಾಡಬಹುದು. ಸೊ ಈ ರೀತಿ ಅವಕಾಶ ಇರುತ್ತೆ. ಅದಂತ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಯಾವ್ದೊಂದು ಬೇಡದೇ ಇರೋ ಕಾಲೇಜ್ ಇದೆ ಅಂದ್ರೆ ನೀವು ಆಡ್ ಮಾಡಿಬಿಟ್ಟಿದ್ರಿ, ಬಟ್ ಈಗ ಗೊತ್ತಾಯ್ತು ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ, ಅವಾಗ ಆ ಕಾಲೇಜನ್ನು ಡಿಲೀಟ್ ಮಾಡ್ಬೋದು. ಸೊ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡಬಹುದು, ಬೇಡದೇ ಇರುವಂತಹ ಕಾಲೇಜ್ಗಳನ್ನ ಡಿಲೀಟ್ ಮಾಡಬಹುದು. ಈ ರೀತಿ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಲ್ಲಿ. ಸೊ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಗುತ್ತೆ. ನಂತರ ಫಾರ್ಮಸಿ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ ಈ ರೀತಿ ಎಲ್ಲ ಕೇಳ್ತಾ ಇದ್ರಿ. ಮೇ ಬಿ ಈ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಟೈಮ್ ಅಲ್ಲಿ ಫಾರ್ಮಸಿ ಕೋರ್ಸ್ಗಳನ್ನ ಆಡ್ ಮಾಡೋದಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಫಿಷಿಯಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸರಿನಾ? ಸೊ ಈ ರೀತಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಗುತ್ತೆ. ಎಡಿಟಿಂಗ್ ಆದ್ಮೇಲೆ ಮತ್ತೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಯಾವ ರಿಸಲ್ಟ್ ಹೇಳಿ? ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ನಂತರ ಮತ್ತೆ ಚಾಯ್ಸ್ ಎಂಟ್ರಿ ಇರುತ್ತೆ. ಬಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ 2 ಚಾಯ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಚಾಯ್ಸ್ 1 ಇಲ್ಲದಿದ್ರೆ ಚಾಯ್ಸ್ 4. ಅಂದ್ರೆ ಒಂದು ಅಡ್ಮಿಷನ್ ತೆಗೆದುಕೊಳ್ಬಹುದು, ಇಲ್ಲದಿದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬಹುದು. ಈ ರೀತಿ ಅವಕಾಶ ಇರುತ್ತೆ. ಸೊ ಮುಂಬರುವಂತಹ ಅಪ್ಡೇಟ್ಸ್ ಅನ್ನು ಕೂಡ ಹೇಳ್ತೀವಿ. ಈಗ ಹೇಳ್ತಿದ್ದೀವಲ್ಲ ಅದೇ ರೀತಿ ಹೇಳ್ತೀವಿ. ಎಷ್ಟೇ ಬಿಸಿ ಇದ್ರು ಕೂಡ ಹೇಳ್ತೀವಿ. ಈಗ ಆಕ್ಚುಲಿ ಬಿಸಿ ಇದ್ದೆ, ನಿದ್ದೆಗೆ ಬಂದಿದ್ದೆ, ಕಾಣ್ತಿರ್ಬೋದು ನಿಮಗೆ. ಬಟ್ ವಿಡಿಯೋ ಮಾಡ್ಬೇಕು ಅನ್ಸು. ನಾಳೆ ರಿಸಲ್ಟ್ ಬರುತ್ತೆ, ನಾನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಮಾಡ್ತೀನಿ. ನಿಮ್ಗೆ ಇನ್ಫಾರ್ಮೇಶನ್ ಟೈಮ್ ಕೊಡಬೇಕು ಅಂತ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಎಷ್ಟೇ ಬಿಸಿ ಇದ್ರು ಕೂಡ ನಾನು ಫುಲ್ಫಿಲ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.